ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಕ್ಷೇತ್ರಗಳು ಗಣನೀಯ ಕೊಡುಗೆ ನೀಡುವಂತಹ ಕ್ಷಮತೆ ಬೆಳೆಸಿಕೊಳ್ಳಬೇಕೆಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಕುಮಾರ್ ತಿಳಿಸಿದರು. ಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ತಾಲೂಕು ಟಿಎಪಿಸಿಎಂಎಸ್ ಕಟ್ಟಡದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅಂಗವಾಗಿ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ, ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಗಮ, ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಗಮ ಬೆಂಗಳೂರು, ಹಾಸನ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ, ಆಲೂರು ಸಕಲೇಶಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಹಾಗೂ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಆಡಳಿತ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರು, ಯುವಕರು ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರ ಸಂಸ್ಥೆಗಳ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯ, ಸವಲತ್ತು ನೇರವಾಗಿ ಕೃಷಿಕರಿಗೆ ತಲುಪುವಂತಹ ಕ್ಷೇತ್ರವೆಂದರೆ ಸಹಕಾರಿ ರಂಗ ಮಾತ್ರ. ಇಂದು ಸಹಕಾರಿ ಸಂಘಗಳು ವಾಣಿಜ್ಯ ಬ್ಯಾಂಕುಗಳಿಗೆ ಸರಿ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಸಹಕಾರಿ ರತ್ನ ಪುರಸ್ಕೃತ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಎಚ್ಪಿ ಮೋಹನ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯಾಗಲು ಸಹಕಾರ ಸಂಘಗಳ ಪಾತ್ರ ಮಹತ್ವದಾಗಿದೆ. ಗಾಂಧೀಜಿಯನ್ನು ಇಂದು ದೇಶ ಸ್ಮರಣೆ ಮಾಡುತ್ತಿದೆ. ಗ್ರಾಮೀಣ ಭಾರತ ಸಮೃದ್ಧಿಯಾದರೆ ಭಾರತ ರಾಮರಾಜ್ಯವಾಗುತ್ತದೆ ಎಂದು ಗಾಂಧೀಜಿ ಹೇಳಿದ್ದರು. ಆದರೆ ಸ್ವಾತಂತ್ರ್ಯ ನಂತರ ಗ್ರಾಮೀಣ ಭಾರತ ಸೊರಗುತ್ತಿದೆ. ಪ್ರಸ್ತುತ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಶ್ಲಾಘಿಸಿದರು. ಟಿಎಪಿಸಿಎಂಎಸ್ನ ತಾಲೂಕು ಅಧ್ಯಕ್ಷ ಕಬ್ಬಿನಲ್ಲಿ ಜಗದೀಶ್ ಮಾತನಾಡಿ, ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ, ಉಪಾಧ್ಯಕ್ಷ ನಾಗರಾಜೇಗೌಡ, ಸಹಕಾರ ಕೇಂದ್ರ ಬ್ಯಾಂಕ್ನ ಹಿರಿಯ ನಿರ್ದೇಶಕ ಆರ್ಟಿ ದ್ಯಾವೇಗೌಡ, ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ಜಗನ್ನವರು ನಮ್ಮ ನಾಗರಾಜನವರು ನಮ್ಮ ಬಗ್ಗೆ ಮಾತಾಡಿದ್ರು. ನಾನೇನು ಅವರ ಮಾರ್ಗದರ್ಶನ, ಅವರು ನನಗೆ ಹಿರಿಯವರು. ಅವ್ರು ಬಂದ ನಂತರ ನಾನು ಈ ಕ್ಷೇತ್ರಕ್ಕೆ ಬಂದಿರೋ ನಾನು ರಾಜಕೀಯ ಕ್ಷೇತ್ರದಲ್ಲಿದ್ದಂಥವು. ಈ ಜಿಲ್ಲೆಯ ಜನತೆಯ ಸಹಕಾರ, ಇವರೆಲ್ಲರ ಸಹಕಾರದೊಂದಿಗೆ ಇವರು ಒಳಗೂಡಿ ಜಿಲ್ಲೆಯ ಜನಗಳ ಕೆಲಸನ ಮಾಡ್ತಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನಾಗರಾಜನ ಮಾತಾಡೋದು ಇವತ್ತೇನು ಅಧ್ಯಕ್ಷ ಸಭೆಗೆ ಬರ್ತಾರೋ ಇಲ್ವೋ ಅಂತ. ಇವತ್ತು ಈ ಸಹಕಾರ ಸಹಕಾರ ಕ್ಷೇತ್ರ ಎಲ್ಲರೂ ಅಂತಂದಂಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ, ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಅಗತ್ಯ ಆಗಿದೆ ಅನ್ನೋದನ್ನ ನಾವು ಅನ್ಕೊಂಡಿದ್ದೀವಿ. ಸಹಕಾರ ಕ್ಷೇತ್ರ ಬಲವಾದ್ರೆ ಪ್ರತಿ ಕ್ಷೇತ್ರ ಕೂಡ ಬಲವಾಗ್ತದೆ ಅನ್ನೋದು ಈಗಾಗಲೇ ಇವರು ಹೇಳಿದ್ದಾರೆ. ಅದ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರಕ್ಕೆ ನಾವು ಏನ್ ಬಂದಿದ್ವಿ, ನಾವು ಸಹಕಾರ ಕ್ಷೇತ್ರದಲ್ಲಿ ನಾವು ಪದಾಧಿಕಾರಿಗಳಾಗಿ ಆಯ್ಕೆ ಆಗಿದ್ವಿ. ಸಹಕಾರ ಕ್ಷೇತ್ರದಲ್ಲಿ ನಾವು ಬಂದಂತರು ಪ್ರಾಮಾಣಿಕವಾಗಿ ನಾವು ಇದನ್ನ ಸೇವೆ ಅಂತ ಭಾವಿಸಿದ್ದೆ. ಅದರಲ್ಲಿ ಈ ಸಹಕಾರಿ ಸೇವೆ ನನ್ನ ಜನಗಳಿಗೆ ತರುತ್ತದೆ, ಆ ನಿಟ್ಟಿನಲ್ಲಿ ಈ ಸಮಾಜದ ಅಭಿವೃದ್ಧಿ ಆಗ್ತದೆ ಅಂತ ಮನಗಂಡ ನಾವು ಸೇವೆ ಮಾಡ್ತಾ ಇದೀವಿ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಹಕಾರ ಕ್ಷೇತ್ರನ ಸಹಕಾರಿ ಸೇವೆ ಅಂತ ಭಾವಿಸ್ತಾ, ಈ ಸಹಕಾರಿ ಸೇವೆ ನಮ್ಮ ಜನಗಳಿಗೆ ತಲುಪಕ್ಕೆ, ಹಳ್ಳಿಯ ಮೂಲೆಗೆ ತಲುಪಂತ ದಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಜಗದೀಶ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಈ ಒಂದು 7 ದಿನ